ದಿನೇಶ್ ಗುದ್ರಿ ಅವರ ಮೊದಲ ಪ್ರತಿಕ್ರಿಯೆ ತೆಗೆದುಕೊಳ್ತೀನಿ. ದಿನೇಶ್ ಗುದ್ರಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು, ಐ ಡೋಂಟ್ ವಾಂಟ್ ಟು ಡ್ರ್ಯಾಗ್ ಯು ಇಂಟು ಪಾಲಿಟಿಕ್ಸ್, ಬರೀ ಟೆಕ್ನಿಕಲ್ ಟರ್ಮ್ಸ್ ಮಾತ್ರ ಕೇಳ್ತೀನಿ. ನಿಮ್ಮನ್ನು BJP ಕಾಂಗ್ರೆಸ್ ಒಳಗೆ ಎಳೆಯೋದಿಲ್ಲ, ನೀವು ದೂರ ಇದ್ದೀರಿ, ಭಾಗ್ಯವಂತರು ದೂರನೇ ಇರಿ ಇದರಿಂದ. ನೀನು 7 ಮಿಂಡ್ರಿ ಆದರೆ ನಾನು 14 ಮಿಂಡ್ರಿ. ಅಂದರೆ ನರೇಂದ್ರ ಮೋದಿ ಅವ್ರದ್ದೊಂದು ಪ್ರೈವೇಟ್ ಇಂಟೆಲಿಜೆನ್ಸ್ ವಿಂಗ್ ಇದೆ. ನರೇಂದ್ರ ಮೋದಿ ಅವರ ಪ್ರವಾಸ ಫಿಕ್ಸ್ ಆಗಿತ್ತು, ಪ್ರೈವೇಟ್ ಇಂಟೆಲಿಜೆನ್ಸ್ ವಿಂಗಿಗೆ ಮಾಹಿತಿ ಬಂತು ಅಲ್ಲೇನೋ ಭಯೋತ್ಪಾದಕರಿದ್ದಾರೆ ಅಂತ ಅವರು ನರೇಂದ್ರ ಮೋದಿ ಅವ್ರಿಗೆ ಹೇಳಿದರು. ಏನೇನು ಪ್ರಾಬ್ಲಮ್ಮು? ಆದ್ದರಿಂದ ನರೇಂದ್ರ ಮೋದಿ ಅವರು ಮಗುಮ್ಮಾಗಿ ತಮ್ಮ ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡ್ಕೊಂಡು ತಾವು ಕೂತ್ಕೊಂಡ್ಬಿಟ್ರು. ಅವರು ಆರ್ಮಿಗೆ ಹೇಳಲಿಲ್ಲ ಮೋದಿ ಅವರು ಅಂತ. ಕತ್ತೆ ಬಾಲ ಕುದುರೆ ಜುಟ್ಟು, ಕತ್ತೆ ಬಾಲ ಕುದುರೆ ಜುಟ್ಟು, ಇದನ್ನ ಹೀಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅರ್ಥ ಮಾಡ್ಕೊಂಡಂಗಿದೆ. ಅಲ್ಲ, ನಮ್ಮ ಏನೋ ಹಿರಿಯ ನಾಯಕರು ಮುತ್ಸದ್ದಿ ರಾಜಕಾರಣಿ ಅವ್ರಿಗೊಂಚೂರು ಇಂಟೆಲಿಜೆನ್ಸ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಹೇಳಿದೆ. ದಿನ ಹೋದಂಗೆ ಪೊಲಿಟಿಷಿಯನ್ಸ್ ಈ ಟ್ವಿಸ್ಟ್ ಕೊಡ್ತಾ ಹೋಗ್ತಾರೆ, ಇದಕ್ಕೆ ತುಂಬಾ ಟ್ವಿಸ್ಟ್ ಕೊಡ್ತಾ ಹೋಗ್ತಾರೆ. ಇವ್ರು ಹೇಳಿದ್ರು, ಆಲ್ರೆಡಿ ಉತ್ತರ ಪ್ರದೇಶದಲ್ಲಿ ಇನ್ನೊಬ್ರು ಹೇಳಿದ್ರಲ್ಲ, ಇದನ್ನ ಪೊಲಿಟಿಕಲ್ ಗೇನ್ಸ್ಗೆ ಮಾಡಿದಂತ ಒಂದು ಘಟನೆ ಅಂತ ಅವ್ರು ಆಲ್ರೆಡಿ ಹೇಳಿದ್ರು. ಇದು ಇನ್ನು 2-3 ದಿನ ತಡೆದು ಬರಬೇಕಾಗಿತ್ತು, ಇದು ಆಲ್ರೆಡಿ ಬಂದ್ಬಿಟ್ಟಿದೆ. ಇದು ಹೇಳಿದ್ದು ತುಂಬಾ ಅನ್ಫಾರ್ಚುನೇಟ್ ಅಂತ ನನಗೆ ಅನಿಸುತ್ತೆ. ಯಾಕೆಂತಂದ್ರೆ ನಾವು ಪೇಪರ್ಸ್ ನೋಡಿದಾಗ್ಲೂ 17th ಏಪ್ರಿಲ್ಗೆ ಕಲ್ಚರಲ್ ಮಿನಿಸ್ಟರ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ಏನಂತ ಹೇಳಿದ್ದಾರೆ, ಬಲೆ 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 ಎಲ ಎಲ ಬಲೆ ಬಲೆ ಬಲೆ. 20th ಪ್ರೈಮ್ ಮಿನಿಸ್ಟರ್ ಮೋದಿ ನ್ಯೂ ಡೆಲ್ಲಿನಲ್ಲಿ ಗ್ಲೋಬಲ್ ಬುದ್ಧಿಸ್ಟ್ ಸಮಿಟ್ ಇನಾಗ್ರೇಟ್ ಮಾಡ್ತಾರೆ ಅಂತ 17th ಏಪ್ರಿಲ್ಗೆ ಆಲ್ರೆಡಿ ಅವ್ರು ಅನೌನ್ಸ್ ಮಾಡಿದ್ರು. ಅಂದ್ರೆ 20th ಏಪ್ರಿಲ್ ಮೋದಿ ವಾಸ್ ಆಲ್ರೆಡಿ ಶೆಡ್ಯೂಲ್ಡ್ ಟು ಓಪನ್ ಇನಾಗ್ರೇಟ್ ಬುದ್ಧಿಸ್ಟ್ ಸಮಿಟ್, ಫಸ್ಟ್ ಗ್ಲೋಬಲ್ ಬುದ್ಧಿಸ್ಟ್ ಸಮಿಟ್ ಇನ್ ಇಂಡಿಯಾ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಲ್ಲಿ ಸ್ಕಾಲರ್ಸು, ಬುದ್ಧಿಸ್ಟ್ ಮಾಂಗ್ಸು ಎಲ್ಲರೂ ಬಂದಿದ್ರು. ಸೊ ಅದನ್ನು ಓಪನ್ ಮಾಡಿದ್ದವ್ರು ಆಲ್ರೆಡಿ. ಸೆಕೆಂಡ್ಲಿ ಅವ್ರ ಪ್ರೋಗ್ರಾಮು 3 ಈಗ ಸೌದಿ ಅರೇಬಿಯಾಗೆ ಹೋದ್ರು, 22nd to 23rd ಹೋಗ್ಬೇಕು. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು, ಕಟ್ ಶಾರ್ಟ್ ಮಾಡ್ಕೊಂಡು ಬಂದ್ರು. ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮು 2 days ಬಿಫೋರ್ 3 days ಬಿಫೋರ್ ಆಗಲ್ಲ, ಮಂತ್ಸ್ ಇನ್ ಅಡ್ವಾನ್ಸ್ ಆಲ್ರೆಡಿ ಆಗ್ಬಿಟ್ಟಿರುತ್ತೆ. ಥರ್ಡ್ಲಿ ಏನಂತಂದ್ರೆ, ಈಗ ಥ್ರೆಟ್ ಪ್ರೈಮ್ ಮಿನಿಸ್ಟರ್ ಇದ್ರೂ ಲೆಟ್ ಅಸ್ ಸೇ, ಆಫ್ ಕೋರ್ಸ್ ಪ್ರೈಮ್ ಮಿನಿಸ್ಟರ್ ಈಸ್ ಅ ವೆರಿ ಹೈ ವ್ಯಾಲ್ಯೂ ಟಾರ್ಗೆಟ್. ಅವ್ರಿಗೆ ಥ್ರೆಟ್ ಇದೆ ಅಂದ ತಕ್ಷಣ ಆಮ್ ಆದ್ಮಿಗೆ ಥ್ರೆಟ್ ಇದೆ ಅಂತಲ್ಲ. ಆಮ್ ಆದ್ಮಿ ಥ್ರೆಟ್ಟೇ ಬೇರೆ, ಪ್ರೈಮ್ ಮಿನಿಸ್ಟರ್ ಥ್ರೆಟ್ಟೇ ಬೇರೆ. ಸೊ ಅಂದಮೇಲೆ ಅದು ಆಬ್ವಿಯಸ್ಲಿ ಹೇಳ್ತಾರೆ, ಸೆನ್ಸಿಟಿವ್ ಏರಿಯಾನಲ್ಲಿ ಅದು ಇದ್ರೂ ಬೈ ಚಾನ್ಸ್ ಅದು ಬಂದಿತ್ತು ಇಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಇದ್ರೂ ಪ್ರೈಮ್ ಮಿನಿಸ್ಟರ್ ಹೈ ವ್ಯಾಲ್ಯೂ ಟಾರ್ಗೆಟ್. ಅದಕ್ಕೆ ಇಂಥವೆಲ್ಲ ಟ್ವಿಸ್ಟ್ ಕೊಟ್ಟು ಆಮೇಲೆ ನಾವು ಹೇಳ್ತೀವಲ್ಲ ಹ್ಯೂಮನ್ ಇಂಟೆಲಿಜೆನ್ಸ್ ಅಂತ ನಾವು ಹಗಲೆಲ್ಲ ಮಾತಾಡ್ತೀವಿ ಇದ್ರ ಬಗ್ಗೆ. ನಾವು 3 ಥರ ಇಂಟೆಲಿಜೆನ್ಸ್ ಇದೆ ಅದರಲ್ಲಿ. ಒಂದು ಸಿಗ್ನಲ್ ಇಂಟೆಲಿಜೆನ್ಸ್ ಬರುತ್ತೆ, ಇನ್ನೊಂದು ಹ್ಯೂಮನ್ ಇಂಟೆಲಿಜೆನ್ಸ್ ಇದೆ, ಇನ್ನೊಂದು ಔಟ್ಸೋರ್ಸ್ ಇಂಟೆಲಿಜೆನ್ಸು ಬರುತ್ತೆ. 3 ಇಂಟೆಲಿಜೆನ್ಸ್ ನಾವು ಕೊಲಾಬರೇಟ್ ಮಾಡಿದಾಗ ಇಂಟೆಲಿಜೆನ್ಸ್ ಒಂದು ನಾವು ಅದು ಹೇಳಿದ್ನಲ್ಲ ಮೊದಲು ಇನ್ಫಾರ್ಮೇಷನ್ ಇರುತ್ತೆ. ಇದು 3 ಕೋಆರ್ಡಿನೇಟ್ ಅಂದರೆ ಸಿಗ್ನಲ್ ಇಂಟೆಲಿಜೆನ್ಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನಾವು ಇಂಟರ್ಸೆಪ್ಟ್ ಎಲ್ಲ ನಾವು ಮಾಡಿದಾಗ ಅವ್ರದ್ದು ಕಮ್ಯುನಿಕೇಶನ್ ಬಿಟ್ವೀನ್ ಟೆರರಿಸ್ಟ್ ಅವ್ರ ಹ್ಯಾಂಡ್ಲರ್ಸ್ ಅವ್ರ ಬಗ್ಗೆ ನಾವು ಅದನ್ನ ಮಾಡಿದಾಗ ಕೊಲಾಬ್ರೇಟ್ ಮಾಡಿದಾಗ ಅದ್ರ ಸ್ವಾಮಿ ನಮಗೂ ಬುದ್ಧಿ ಬಂದಿದೆ, ಯಾರು ಹೆಂಗಂತ ಬುದ್ಧಿ ಬಂದಿದೆ ನಮಗೆ. ಅವಾಗ ಏನು ಬರುತ್ತೆ ಅದು ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ನಾವು. ಕೆಲವೊಂದು ಸತಿ ಅದು ಪಾಸ್ ಆನ್ ಆಗಿರೋಕ್ಕೂ ಇಲ್ಲ. ಆದರೆ ಇದನ್ನ ಡೈರೆಕ್ಟ್ಲಿ ಟು ಲಿಂಕ್ ಟು ಮೋದಿ ಲಾಫೇಬಲ್ ಅಂತ ಅನ್ಸುತ್ತೆ ನನಗೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಹಾಸ್ಯಾಸ್ಪದ ಇದೊಂಥರ.